guys, welcome back to my channel. I hope you guys are doing great. So ಇವತ್ತು ಏನು ಸ್ಪೆಷಲ್ ಅಂದರೆ 25th June 2026 ನಿರ್ಜಲ ಏಕಾದಶಿ ಅಂತ. ಅಕಸ್ಮಾತ್ ಯಾರಾದರೂ ಏಕಾದಶಿ ಉಪವಾಸ ಮಾಡೋಕ್ಕೆ ಹೋಗಿ ಆಗದೆ ಇರತ್ತಲ್ವಾ, ಒಂದು 24 ಏಕಾದಶಿ ಬಂದಿರುತ್ತೆ. ಸೊ ಆ 24 ಏಕಾದಶಿ ಮಾಡದೇ ಇರೋದು ಇವತ್ತು ಮಾಡ್ಬೋದು. ಇವತ್ತು ನೀರು ಊಟ ಏನೂ ತಿನ್ನೋ ಹಾಗಿಲ್ಲ, ಲೈಕ್ ಪ್ರಾಪರ್ ಎಂಟಿ ಸ್ಟಮಕ್ ಇಟ್ಕೊಳ್ಬೇಕು. ಆ್ಯಂಡ್ ನಾವು ಇವತ್ತು ಮಾಡಿದ್ರೆ ಏಕಾದಶಿ ಉಪವಾಸ ಮಾಡಿದ್ರೆ ನಮಗೆ 24 ಏಕಾದಶಿಲಿ ಏನೇನು ಸಿಗಬೇಕಾಗಿರೋ ಪುಣ್ಯ ಎಲ್ಲ ಈ ಒಂದ್ರಲ್ಲಿ ಮಾಡಿದ್ರೆ ಸಿಗತ್ತೆ ಅನ್ನೋದೊಂದು ನಂಬಿಕೆ. ಸೊ ಐ ಥಾಟ್ ಮಾಡೋಣ ಅಂತ, ಆ್ಯಂಡ್ ಐ ಆಮ್ ಡೂಯಿಂಗ್. ಇಟ್ಸ್ ಆಲ್ರೆಡಿ 4:20 ಆಫ್ಟರ್ನೂನ್, ಆ್ಯಂಡ್ ಅಫ್ಕೋರ್ಸ್ ಏನೂ ಮಾಡಿಲ್ಲ ಬೆಳಗ್ಗೆಯಿಂದ. ಆ್ಯಂಡ್ ಇವಾಗ ಜೋರು ಮಳೆ ಬರ್ತಾಯಿದೆ. ಎಷ್ಟು ಜೋರು ಮಳೆ ಅಂದರೆ ಫುಲ್ ಹೆವಿ ಜೋರು ಮಳೆ ಬರ್ತಾಯಿದೆ. ಆ್ಯಂಡ್ ಸ್ವಲ್ಪ ಹೆಡೇಕ್ ಕೂಡ ಬರ್ತಾಯಿದೆ, ಬಿಕಾಸ್ ವಾಟರ್ ಇಲ್ಲದೆ ಮಾಡೋದೊಂದು ಸ್ವಲ್ಪ ಕಷ್ಟ. ಆ್ಯಂಡ್ ಬೆಳಗ್ಗೆ ನಮ್ಮ ಅಜ್ಜಿಗೆ ದೋಸೆ ಮಾಡಿಕೊಟ್ಟೆ. ಆ್ಯಂಡ್ ಮಧ್ಯಾಹ್ನ ಊಟ ಅಡುಗೆ ನಾನೇ ಮಾಡಿದಾಗ ಸ್ವಲ್ಪ ಅಂತ ಅನಿಸ್ತು. ಆ್ಯಂಡ್ ಮಾಡ್ಬೋದು ಇವತ್ತೇನೋ ಚೆನ್ನಾಗಿ ಬಂದುಬಿಡುತ್ತಂತೆ, ಸ್ವಲ್ಪ ಅಂತ ಅನಿಸ್ತು. ಬಟ್ ಎನಿವೇ, ದ ಗುಡ್ ಪಾರ್ಟ್ ಇಸ್ ಅಫ್ಕೋರ್ಸ್ ಇವಾಗ ನಾನು 24 hours ಫಾಸ್ಟಲ್ಲಿ ಇರ್ತೀನಿ. ಆ್ಯಂಡ್ ಇಟ್ ಈಸ್ ಸೈಂಟಿಫಿಕಲಿ ಇಟ್ ಈಸ್ ವೆರಿ ಗುಡ್ ಫಾರ್ ಮೈ ಬಾಡಿ ಆಲ್ಸೋ. ಯಾಕಂದರೆ ಸೊ ಬೇರೆ ಏಕಾದಶಿಲೆಲ್ಲ ಏನಾಗುತ್ತೆ ಅಂದರೆ ನಾವು ಒಂದು ಸ್ವಲ್ಪ ನೀರು ಕುಡಿತೀವಿ ಅಥವಾ ಫ್ರೂಟ್ಸ್ ತಿಂತೀವಿ, ಅಥವಾ ಕೆಲವರು ಸಾಬುದಾನ ಅದು ಇದು ಏನೇನೋ ಇರುತ್ತೆ ಅವ್ರವ್ರು ಮಾಡೋ ಥರದ್ದು ಫಾಸ್ಟಿಂಗ್. ಬಟ್ ಈ ಫಾಸ್ಟಿಂಗಲ್ಲಿ ನೀರು ಇಲ್ಲದೆ ಇರೋದು ಇಟ್ ಈಸ್ ಲೈಕ್ ಕೈಂಡ್ ಆಫ್ ಹೈಡ್ರೇಷನ್. ಬಟ್ ಇವತ್ತು ವೆದರ್ ಚೆನ್ನಾಗಿದೆ, ಕೂಲಾಗಿದೆ. ಸೊ ಇಟ್ಸ್ ನಾಟ್ ಲೈಕ್ ನನ್ನ ಎನರ್ಜಿ ತೊಗೊಂಡು ಹೋಗುವಂಥದ್ದು ಏನೂ ಆಗ್ತಾಯಿಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಆ್ಯಂಡ್ ಯಾ, ಇಟ್ಸ್ ಜಸ್ಟ್ ದ್ಯಾಟ್ ಸ್ವಲ್ಪ ಹೆಡ್ಡೇಕ್ ಶುರು ಆಗಿದೆ. ಸೊ ಮೈ ಬಾಡಿ ಇಸ್ ಲೈಕ್ ಪ್ರಾಸೆಸಿಂಗಲ್ಲಿದೆ. ಆ್ಯಂಡ್ ನಿನ್ನೇನು ಜಾಸ್ತಿ ಊಟ ಮಾಡಲಿಲ್ಲ. ರಾತ್ರಿ ಒಂದು ಪಫ್ ಏನೋ ತಿಂದೆ ಅಷ್ಟೇ ಊಟ ಮಾಡಿರೋದು. ಆ್ಯಂಡ್ ಬಟರ್ ಮಿಲ್ಕ್ ಕುಡಿದೆ ಒಂದು 11 o'clock ಹಾಗೆ. ಆಫ್ಟರ್ ಐ ಗಾಟ್ ಟು ನೋ ಸೊ ನಾಳೆನೇ ಅಂತ. ಇನ್ಸ್ಟಾಗ್ರಾಮ್ ಇರೋದ್ರಿಂದ ಒಂಥರ ಎಲ್ಲ ಒಳ್ಳೆಯದು. ಎನಿವೇ, ಸೊ ಇವಾಗ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಅದು ಲೇಟಾಗಿ ಅಫ್ಕೋರ್ಸ್ ನಿಮಗೆ ಈ ವಿಡಿಯೋ ನಾನು ಹಾಕಿದಾಗ ರಾತ್ರಿ ಆಗಿರುತ್ತೆ. ನೀವು ಫಾಸ್ಟಿಂಗು ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ನಾವು ಸೈಂಟಿಫಿಕ್ಕಾಗಿ ನೋಡಿದ್ರೆ ಅಫ್ಕೋರ್ಸ್ ಇಟ್ ಈಸ್ ವೆರಿ ಗುಡ್ ಫಾರ್ ಮೈ ಹೆಲ್ತ್. ಬಟ್ ಎಲ್ಲರೂ ಮಾಡೋದಕ್ಕಾಗಲ್ಲ, ಬಿಕಾಸ್ ಡಿಹೈಡ್ರೇಟ್ ಆಗ್ತಾರೆ. ಯಾರಾದರೂ ಪ್ರಾಪರಾಗಿ ಹೆಲ್ದಿಯಾಗಿರೋರು ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ 24 hours ಫಾಸ್ಟಿಂಗ್ ಮೇ ಬಿ ಸ್ವಲ್ಪ ನನ್ನ ಬಾಡಿಗೆ ಪ್ರಾಬ್ಲಮ್ ಆಗಬಹುದು. ಆ್ಯಂಡ್ ಐ ಹ್ಯಾವ್ ನೆವರ್ ಟ್ರೈಡ್ ಬಿಫೋರ್. ಸೊ ಅದಕ್ಕೆ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋಣ ಅಂತ. ಸೊ ಮಾರ್ನಿಂಗ್ ಐ ವಾಸ್ ಎನರ್ಜೆಟಿಕ್, ಬಿಕಾಸ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಏನೂ ಇಲ್ಲ. ಬಟ್ ಕಾಫಿ ಹೋಗೋ ಕಾರಣ ಅಂದರೆ ಫಸ್ಟ್ ಕಾಫಿ ಕುಡಿತೀನಲ್ವಾ, ಸೊ ಅದಕ್ಕೊಂದು ಸ್ವಲ್ಪ ಅಲ್ಲಿಂದ ಶುರು ಆಯಿತು. ಒಂದು 10 o'clock ಶುರು ಆಯಿತು. ಸ್ವಲ್ಪ ಡಿಸ್ಕಂಫರ್ಟ್ ಅನಿಸ್ತು. ಆ್ಯಂಡ್ ದೆನ್ ಸ್ವಲ್ಪ ಅಡುಗೆ ಅದು ಇದು ಮಾತಾಡಿಕೊಂಡು ಎಲ್ಲ ಮಾಡೋದಕ್ಕೆ ಏನೂ ಅನಿಸ್ಲಿಲ್ಲ. ಬಟ್ ಊಟ ಮಾಡೋ ಟೈಮಲ್ಲಿ ಹೊಟ್ಟೆ ಸ್ವಲ್ಪ ಗುಡು ಅನ್ನೋಕ್ಕೆ ಶುರು ಆಯಿತು. ಆ್ಯಂಡ್ ಅಗೇನ್ ನೈಟ್ ಮೇ ಬಿ ಹೆಂಗಾಗುತ್ತೆ, ಅಫ್ಕೋರ್ಸ್ ಐ ಪೋಸ್ಟ್ ಇಟ್ ಅಟ್ ನೈಟ್. ಸೊ ಸಿ ಹೌ ಇಟ್ ಗೋಸ್ ಆ್ಯಂಡ್ ಐ ಟೆಲ್ ಯು ಹೌ ಇಟ್ ಗೋಸ್, ವೆದರ್ ಇಟ್ ಡಿಡ್ ಎಫೆಕ್ಟ್ ಮೀ ಆರ್ ನಾಟ್ ಅಂತ. ಆ್ಯಂಡ್ ಇದು ಏಕಾದಶಿ ಭೀಮನ ಏಕಾದಶಿ ಅಂತಲೇ ಅಂತಾರೆ. ಯಾಕಂದರೆ ಭೀಮ ಹೋಗಿ ಕೇಳ್ಕೊಂಡಾಗ ಈ ಏಕಾದಶಿ ನನಗೆ ಯಾವಾಗಲೂ ಉಪವಾಸ ಇರೋಕ್ಕಾಗ್ತಾಯಿಲ್ಲ, ನಾನು ಏನು ಮಾಡಲಿ, ನಾನಾದರೂ ಉಪವಾಸ ಮಾಡಬೇಕು ಏಕಾದಶಿ ಅಂತ ಕೇಳ್ಕೊಂಡಾಗ ಈ ಏಕಾದಶಿ ಮಾಡಿದ್ರೆ ನಿನಗೆ ಎಲ್ಲ ಏಕಾದಶಿ ಮಾಡೋ ಅಷ್ಟು ಫಲ ಸಿಗುತ್ತೆ. ನಿಮ್ಗೆ ಏನೇ ಕಷ್ಟ ಇದ್ದರೂ ಏನೇ ಇದ್ದರೂ ಅಥವಾ ನೀವೇನಾದರೂ ಬೇಡ್ಕೊಂಡ್ರೆ ಅದು ಆಗುತ್ತೆ ಅನ್ನೋದೊಂದು ಬಿಲೀಫ್. ಆ್ಯಂಡ್ ಇದು ನಮಗೆ ನಾವೇ ಚಾಲೆಂಜ್ ಮಾಡ್ಕೊಂಡು ಮಾಡೋ ಏಕಾದಶಿ. ಬಿಕಾಸ್ ನೀರು ಇಲ್ಲದೆ ಏನೂ ಇಲ್ಲದೆ 24 hours ಇರೋದು ಸ್ವಲ್ಪ ಕಷ್ಟ.
ಆ್ಯಂಡ್ ಈ ಸರಿ ಇನ್ನೊಂದು ಏನು ಬೆನಿಫಿಟ್ ಅಂದರೆ ದೇರ್ ಇಸ್ 24 ಏಕಾದಶಿ ಅಲ್ಲ 26. ಸೊ ಮೇ ಬಿ ಎಕ್ಸ್ಟ್ರಾ ಏನಾದರೂ ಫಲ ಸಿಗುತ್ತೆ ಅಂತ ಅನ್ಕೋಬೋದು. ಆ್ಯಂಡ್ ಯಾ ದಟ್ಸ್ ಇಟ್. ಆ್ಯಂಡ್ I'll show you how my day went. Watch it and come back. I love you all. Love you. Bye bye. I came back to home and my energy is so low. My head is paining and I just want to sleep. I'm feeling like vomit and this is crazy fasting which I never done in my life. It's 7:18 now. And I'll finish it. I'll sleep off early. That's the best thing I can